ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ನಾನು ಇವತ್ತು ನಮ್ಮದು ವಿಡಿಯೋದಲ್ಲಿ ಈಗ ಬಾಣಂತನಿಗೆ ಈಗ ಡೆಲಿವರಿ ಆಗಿರುತ್ತೆ ನೋಡಿ. ಡೆಲಿವರಿ ಆದಮೇಲೆ ಈ ತೊಟ್ಲು ಕಟ್ತಾರೆ ನೋಡಿ. ತೊಟ್ಲು ಕಟ್ತಾರೆ ಅಂದರೆ ಈ ಜೋಲಿ ಕಟ್ತಾರೆ ನೋಡಿ ಸೀರೆಯಲ್ಲಿ. ಆ ಥರ ಡಿಫ್ರೆಂಟ್ ಆಗಿರೋದೊಂದು ಐಡಿಯಾ ಇದೆ ನನ್ನ ಹತ್ರ, ಅದು ನಿಮಗೆ ತೋರಿಸ್ತೀನಿ. ಈಗ ಮನೆಯಲ್ಲಿ ರೂಮ್ ಚಿಕ್ಕದಿರುತ್ತೆ ಅಂದ್ಕೊಳ್ಳಿ, ಅಥವಾ ಈ ಸೀಲಿಂಗ್ ಎಲ್ಲ ಮಾಡಿಸಿರ್ತಾರಲ್ಲ, ಆ ಟೈಮಲ್ಲಿ ಹುಕ್ಕೆಲ್ಲ ಇರುತ್ತೆ, ಅದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಹುಕ್ಸ್ನೆಲ್ಲ. ಅದು ಹುಕ್ಕಿದ್ರೆ ಜೋಲಿ ಕಟ್ಬೋದು, ಅದನ್ನು ಈ ಸೀಲಿಂಗ್ ಮಾಡಿಸ್ಬಿಟ್ರೆ ಅದನ್ನು ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಅವಾಗ ಜೋಲಿ ಕಟ್ಟೋಕ್ಕಾಗೋಲ್ಲ ಆ ಟೈಮಲ್ಲಿ. ಆಮೇಲೆ ರೂಮ್ನು ಚಿಕ್ಕದಿರುತ್ತೆ. ಈ ಬಾಣಂತಿ ಟೈಮಲ್ಲಿ ಹೋಗೋರು ಬರೋರು ತುಂಬ ಜನ ಇರ್ತಾರೆ ಅಲ್ವಾ, ರಿಲೇಷನ್ಸ್ ಎಲ್ಲ ಪಾಪು ನೋಡೋಕ್ಕೆ. ಆ ಟೈಮಲ್ಲೆಲ್ಲ ಈ ತೊಟ್ಲು ಇಟ್ಕೊಂಡ್ಬಿಟ್ರೆ ಗಿಜಿ ಗಿಜಿ ಆಗುತ್ತೆ, ಜಾಗನೂ ಕಡಿಮೆ ಅನಿಸುತ್ತೆ, ಮಗುಗೂ ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಒಂದು ಐಡಿಯಾ ತೋರಿಸ್ತಾ ಇದ್ದೀನಿ. ಈ ಥರ ನೀವು ಜೋಲಿ ಕಟ್ಸಿದ್ರೆ ಜಾಗನೂ ಕಡಿಮೆ ಅನಿಸುತ್ತೆ, ಕಡಿಮೆ ಜಾಗ ಇದ್ರೂ ಜಾಸ್ತಿ ಅನಿಸುತ್ತೆ, ಹಾಗೆ ಒಂಥರ ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ಅದನ್ನು ಜೋಲಿ ಯೂಸ್ ಮಾಡಿದ ಮೇಲೆ, ಈಗ ಮಕ್ಳಿಗೆ ಕಟ್ಟಿರ್ತೀವಲ್ಲ, ಅದು ಬಾಣಂತನ ಮುಗಿದ್ಮೇಲೆ ಅದನ್ನು ನಾವು ಮಕ್ಕಳು ದೊಡ್ಡವರಾದಮೇಲೆ ಅದನ್ನು ಜೋಕಾಲಿ ಥರನೂ ಯೂಸ್ ಮಾಡ್ಕೋಬೋದು. ಅದು ಅಪ್ ಟು 80 to 100 kg ತಡೆಯುತ್ತೆ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ತಡಿಬೋದು, ಯಾಕಂದರೆ ನಾನು ಜೋತ್ ಬಿದ್ದು ನೋಡಿದೆ, ಅನಿಸುತ್ತೆ ತಡಿಬೋದು ಅಂತ ಅನ್ನಿಸ್ತು. ಮುಗಿದ್ಮೇಲೆ ಅದನ್ನು ಜೋಕಾಲಿ ಥರ ಯೂಸ್ ಮಾಡ್ಬೋದು. ಅದು ಏನು ಅಂತ ತೋರಿಸ್ತೀನಿ ನಿಮಗೆ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ಬನ್ನಿ, ಹಾಗಾದರೆ ಅದನ್ನು ತೋರಿಸ್ತೀನಿ, ಹೇಗಿದೆ ಏನು ಅಂತ ತೋರಿಸ್ತೀನಿ. ನೋಡಿ, ಇಲ್ಲೇ ಇದೆ, ಇಲ್ಲಿ ಮೇಲಿದೆ ನೋಡಿ, ಸೈಡಿಗೆ ಎಲ್ ಶೇಪಲ್ಲಿದೆ ನೋಡಿ. ಈ ಥರ ಸೀಲಿಂಗ್ ಎಲ್ಲ ಮಾಡಿಸಿರ್ತಾರಲ್ಲ, ಒಂದು ಹುಕ್ ಬಿಟ್ಟಿರ್ತಾರೆ ಜೋಲಿ ಏನಾದರೂ ಕಟ್ಟೋಕ್ಕೆ ಅಂತ, ಅದು ಕ್ಲೋಸ್ ಆಗಿರುತ್ತೆ. ಈ ಥರ ಸೀಲಿಂಗ್ ಮಾಡಿದರೆ ಕ್ಲೋಸ್ ಮಾಡಿಬಿಡ್ತಾರೆ. ಬನ್ನಿ ತೋರಿಸ್ತೀನಿ ನೋಡಿ. ಇದೇ ನಾನು ಹೇಳಿದ್ದು, ಈ ಥರ ಇದೆ ನೋಡಿ. ಗೋಡೆ ಒಳಗೆ ಈ ಥರ ಸ್ಟಿಕ್ ಮಾಡಿಸ್ಬಿಡ್ಬೇಕು ನೋಡಿ. ಇಲ್ಲಿ ಫುಲ್ ಸೆಕ್ಯೂರ್ ಇದೆ ನೋಡಿ. ಇದು ಈ ಥರ ನೆಟ್ಟೆಲ್ಲ ಹಾಕಿದ್ದಾರೆ. ಒಂದು 3 ನೆಟ್ ಹಾಕಿದ್ದಾರೆ ಅನ್ಸುತ್ತೆ, 4 ನೆಟ್ ಹಾಕಿದ್ದಾರೆ. ಎಲ್ ಶೇಪಲ್ಲಿ ಬರುತ್ತೆ ಇದು ನೋಡಿ. ಈ ಥರ ಇದೆ. ದೂರದಿಂದ ಒಂದು ಸಲ ತೋರಿಸ್ತೀನಿ ನಿಮಗೆ. ಅದು ಜೋಲಿ ಕಟ್ಟಿರೋದು ವಿಡಿಯೋ ತೋರಿಸ್ತೀನಿ ನಿಮಗೆ. ಒಂದು ಐಡಿಯಾ ಸಿಗುತ್ತೆ ಅಲ್ವಾ, ಹೇಗೆ ಕಟ್ಟಿದ್ರು ಏನು ಅಂತ ನಿಮಗೆ ಗೊತ್ತಾಗಲಿ ಅಂತ ನಾನು ಅದನ್ನು ಬಿಚ್ಚಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಅದು ಜಾರಿ ಹೋಗ್ಲಿಲ್ದಂಗೆ ಆ ಸೈಡು ಈ ಸೈಡು ಒಂದು ಇದು ಕೊಟ್ಟಿದ್ದಾರೆ. ಕಟ್ತೀವಲ್ಲ ಜೋಲಿ, ಅದು ಈ ಕಡೆ ಜಾರಬಾರ್ದು ಅಂತ ಈ ಕಡೆ ಒಂದು ಆ ಕಡೆ ಒಂದು ಸಪೋರ್ಟಿಗೆ ಈ ಥರ ಕೊಟ್ಟಿದ್ದಾರೆ. ನೋಡಿ, ಇವಾಗ ಸೀರೆ ಕಟ್ಟಿದ್ದೀನಿ. ಸೀರೆ ಕಟ್ಟಿ ಪಾಪುನ ಮಲಗಿಸಿದ್ದೀನಿ. ರಾಯನ್ ಮಲಗಿದ್ದಾನೆ ಇದರಲ್ಲಿ. ಈ ಥರ ಅನಿಸುತ್ತೆ ಕಟ್ಟಿದ ಮೇಲೆ. ಸೆಕ್ಯೂರ್ ಆಗಿರುತ್ತೆ. ತುಂಬ ಕೆಳಗೆ ಕಟ್ಟಿದರೆ ಮಕ್ಕಳು ಬೀಳ್ತಾರೆ ಅಂತಲೂ ಏನೂ ಅನಿಸಲ್ಲ. ಮಗು ಮಲಗಿ ಎದ್ಮೇಲೆ ಅದನ್ನು ಸಿಗಿಸ್ಬಿಟ್ರೆ ಆಯ್ತು. ಸೈಡಿಗೆ ಈ ಥರ ರಿಂಗ್ ಥರ ಇದೆ ನೋಡಿ, ಅಲ್ಲಿಗೆ ಸಿಗಿಸ್ಬಿಟ್ರೆ, ಇಲ್ಲಿ ರಿಂಗ್ ಇದೆ ನೋಡಿ, ಅಲ್ಲಿಗೆ ಸಿಗಿಸ್ಬಿಟ್ರೆ ಆಯಿತು. ಆಮೇಲೆ ನೋಡಿ, ಅಲ್ಲಿ ಜಾರಬಾರ್ದು ಅಂತ ಸಪೋರ್ಟಿಗೂ ಕೊಟ್ಟಿದ್ದಾರೆ, ಆ ಸೈಡು ಈ ಸೈಡು. ಈ ಥರ ಜೋಲಿ ಅಮೆಝಾನು, ಫ್ಲಿಪ್ಕಾರ್ಟಲ್ಲೂ ಇದೆ, ಚೆಕ್ ಮಾಡಿದ್ದೆ ನಾನು. ಆದರೆ ಅದು ಲೈಫ್ ಕಡಿಮೆ ಅನ್ನಿಸ್ತು. ಅದು ನೋಡಿದರೆ ಅಷ್ಟು ಸೆಕ್ಯೂರ್ ಅನ್ನಿಸ್ಲಿಲ್ಲ ನನಗೆ. ಅದರ ಲೈಫು ಕಡಿಮೆ ಅನ್ನಿಸ್ತು. ಇದನ್ನು ಆಮೇಲೆ ನಾವು ಇದನ್ನು ಜೋಕಾಲಿ ಥರನೂ ಯೂಸ್ ಮಾಡ್ಬೋದಲ್ವಾ. ಇಲ್ಲ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೂ ಇದು ಯೂಸ್ ಆಗುತ್ತೆ. ಒಂದು ಸಲ ನೀವು ಮಾಡಿದ್ರೆ ನಿಮ್ಮ ಮಕ್ಕಳು, ಅವ್ರ ಮಕ್ಕಳು ಸಹ ಇದನ್ನು ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಈ ಥರನೇ ಮಾಡಿಸಿರೋದು. ಇದರಲ್ಲಿ ನನ್ನ ತಂಗಿ ಮಗ, ಅಣ್ಣನ ಮಕ್ಕಳು ಎಲ್ಲ ಇದರಲ್ಲೇ ಮಲಗಿರೋದು ನೋಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.